ನೋಡಿ, ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ, ಒಂದೊಂದು ಮಾಹಿತಿಗಳು ಸಿಗ್ತಾ ಇದೆ. ಪುಲ್ವಾಮಾ ದೆಹಲಿ ಸ್ಫೋಟಕ್ಕೂ ಪುಲ್ವಾಮಾಗೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಾರಣ, ಸ್ಫೋಟಗೊಂಡ ಕಾರಿನ ಮಾಲೀಕ ಆತ ಪುಲ್ವಾಮಾ ಮೂಲದವನು. ಪುಲ್ವಾಮಾ ಮೂಲಕ ತಾರಿಕ್ ಕಾರಿನ ಮಾಲೀಕ. ಈಗ ಆತ ಸಲ್ಮಾನು ಯಾರಿಗೆ ಕೊಟ್ಟಿದ್ದ, ಅದಾದ್ಮೇಲೆ ಯಾರಿಗೆ ಸೇಲ್ ಆಗಿತ್ತು, ತಾರಿಕ್ಗೆ ಕಾರನ್ನ ಸಲ್ಮಾನ್ ಮಾರಾಟ ಮಾಡಿದ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ನಡೆದಂತಹ ಬ್ಲಾಸ್ಟ್ಗೂ ಪುಲ್ವಾಮಾಗೂ ಏನಾದರೂ ಲಿಂಕ್ ಇದೆಯಾ? ಸ್ಫೋಟಗೊಂಡ ಕಾರಿನ ಮಾಲೀಕ ಆತ ಪುಲ್ವಾಮಾದವನು, ತಾರಿಕ್ ಅಂತ ಆತನ ಹೆಸರು. ಸಲ್ಮಾನ್ ಏನಿದ್ದಾನೆ ಆತ ಈ ವ್ಯಕ್ತಿಗೆ ಕಾರನ್ನ ಮಾರಿರ್ತಾನೆ. i20 ಕಾರು ಬ್ಲಾಸ್ಟ್ ಆಯ್ತಲ್ಲ, ಯಾವ ಕಾರಿನಲ್ಲಿ ಬ್ಲಾಸ್ಟ್ ನಡೀತು, ಸ್ಫೋಟ ಆಯ್ತು, ಆ ಸ್ಫೋಟದ ಕಾರ್ ಏನಿದೆ ಆ ಕಾರ್ನ ಓನರ್ ತಾರಿಕ್ ಅಂತ. ಹಾಗಾಗಿ ದೆಹಲಿಯಲ್ಲಿ ನಡೆದಂತಹ ಈ ಬ್ಲಾಸ್ಟಿಗೂ ಪುಲ್ವಾಮಾಗೂ ಏನಾದರೂ ಲಿಂಕ್ ಇದೆಯಾ? ಆಮೇಲೆ ಆ ದೃಶ್ಯಗಳು ನೋಡ್ತಿದ್ರೆ ಪುಲ್ವಾಮಾ ಅಟ್ಯಾಕ್ ನಡೆದಿತ್ತಲ್ಲ, ಬಹುಶಃ ಪುಲ್ವಾಮಾ ಆದಮೇಲೆ ನಡೆದಂತಹ ಅತಿ ದೊಡ್ಡ ಬ್ಲಾಸ್ಟ್ ಇದು. ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 40 ಜನ ಯೋಧರು ಹುತಾತ್ಮರಾಗಿದ್ರು ಪುಲ್ವಾಮಾದಲ್ಲಿ ನಡೆದಂತಹ ಟೆರರ್ ಅಟ್ಯಾಕ್ನಲ್ಲಿ. ಅದಾದ ಮೇಲೆ ನಡೆದಿರುವಂತಹ ದೊಡ್ಡ ಬ್ಲಾಸ್ಟ್ ಇದು. ಆ ಬ್ಲಾಸ್ಟ್ನಲ್ಲಿ ಸುಮಾರು 13 ಜನ ಸಾವನ್ನಪ್ಪಿದ್ದಾರೆ, 24 ಮಂದಿ ಗಾಯಗೊಂಡಿದ್ದಾರೆ, 6ರಿಂದ 7 ಮಂದಿ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅವರು ಬದುಕ್ತಾರೋ ಇಲ್ವೋ ಗೊತ್ತಿಲ್ಲ. ಒಂದೊಂದು ಕಡೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ, ಅವರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ ಆ ಹಾಸ್ಪಿಟಲಲ್ಲಿ. ಈ ಬ್ಲಾಸ್ಟ್ನ ಹಿಂದಿರುವಂತಹ ಕಾರಣ ಏನು, ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಇದು ಟೆರರ್ ಅಟ್ಯಾಕಾ, ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಬೆಚ್ಚಿ ಬೀಳಿಸುತ್ತೆ. ಒಂದೊಂದು ದೃಶ್ಯಗಳು ನೋಡ್ತಾ ಇದ್ರು ಕೂಡ ಎಂಥವರಿಗೂ ಎದೆ ಜಲ್ಲನ್ನತ್ತೆ. ಆ ಯೂಟ್ಯೂಬರ್ ಕ್ಯಾಮ್ರಾದಲ್ಲಿ ಸರಿಯಾದಂತಹ ದೃಶ್ಯ ಏನಿದೆ, ಆ ಬ್ಲಾಸ್ಟ್ನ ಸೌಂಡ್ ಕೇಳಿಸ್ಕೊಂಡ್ರೆ ಒಂದು ರೀತಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಬಂದಿದೆ. ಆ ಸೌಂಡ್ ಅಷ್ಟು ಜೋರಾಗಿ ಬಂದಿದೆ, ಅದರ ತೀವ್ರತೆಯೂ ಅಷ್ಟೇ ಜೋರಾಗಿದೆ ಕಂಪ್ಲೀಟ್ ಆಗಿ. ಯಾಕಂತಂದರೆ ಹಿಂದೆ ನೀವು ಗಮನಿಸಿರ್ಬೋದು, ಪುಲ್ವಾಮಾ ದಾಳಿಯಾದಂಥ ಸಂದರ್ಭದಲ್ಲಿ ಇದೇ ಥರ ರೋಡಲ್ಲಿ ಮೃತದೇಹಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು.